ಒಂದು ಚಂದ ಕತೆ ಹೇಳ. ನಿನ್ನೆ ಏನು ಕತೆ ಹೇಳಿದ್ದೆ ನೆನಪಿದೆಯಾ? ಎಷ್ಟು ಕತೆ ಹೇಳಿದ್ದೆ ಎಲ್ಲ ನೆನಪಿದೆಯಾ? ಪ್ರತಿಯೊಬ್ಬರು ನೋಟ್ ಬುಕ್ಕಲ್ಲಿ ಬರ್ಕೊಂಬಂದು ತಪ್ಪಿಲ್ಲದಾಗ ಬರ್ಕೊಂಬಂದು ನನಗೆ ತೋರಿಸ್ಬೇಕು. ನಾಳೆ ಎರಡೂ ನೆನ್ಪಿಟ್ಕೊಂಡು, ನೆನಪಿನ ಶಕ್ತಿ ಹೆಂಗೆ ಬರ್ತದೆ? ಹಿಂಗೆ, ಹೌದಲ್ಲ? ಪಾಠ ಓದಿದ್ದು ನೆನಪು ಬರ್ಬೇಕಲ್ಲ. ನೀವೇನು ಪಾಠ ಓದಿರ್ತೀರಿ ಪರೀಕ್ಷೆಯಲ್ಲಿ ಬರೆಯೋಕೆ, ನೆನಪು ಬರ್ಬೇಕಾ ಬೇಡ? ಮತ್ತು ಬರ್ಬೇಕಾದ್ರೆ ಏನು ಮಾಡ್ಬೇಕಾ? ಇದು ತರಬೇತಿ. ಇದೇನಿದಲ್ಲ, ಮತ್ತು ಕತೆ ನೆನ್ಪಿರ್ತದೆ, ಹೌದಲ್ಲ? ಮತ್ತು ಕತೆ ನೆನ್ಪಿಟ್ಕೊಂಡು ಬರೆದ್ರೆ ಪಾಠನೂ ಹಂಗೆ ನೆನ್ಪಿಟ್ಕೊಳ್ಳೋದು ಬರ್ತದೆ. ಗೊತ್ತೈತಲ್ಲ ಎಲ್ಲರಿಗೆ? ಸೊ ಅದರಿಂದ ಇದು ಬಹಳ ಮುಖ್ಯ. ರಿಸಲ್ಟ್ ಬಂದಾಗ ಯಾರೋ ಒಬ್ಬರು ಫಸ್ಟ್ ರ್ಯಾಂಕ್ ಬರ್ತಾರೆ, ಹಂಗಲ್ಲ. ನೀವೆಲ್ಲರೂ ಫಸ್ಟ್ ರ್ಯಾಂಕ್ ಬರ್ಬೇಕು. ಅವ್ರು ಆಶ್ಚರ್ಯ ಪಡ್ಬೇಕು. ಹಾಂ, ಎಲ್ಲರೂ ಫಸ್ಟ್ ರ್ಯಾಂಕಾ? ಹಂಗನ್ಬೇಕು. ಹಂಗನ್ನೋಂಗೆ ನಿಮಗೆ ಫಲಿತಾಂಶ ಬರ್ಬೇಕು. ಗೊತ್ತೈತಲ್ಲ? ಈ ಕಿವ್ಯಾಗ ಕೇಳಿ ಕಿವ್ಯಾಗ ಬಿಡೋದಲ್ಲ. ಏನ? ಈ ಕಿವ್ಯಾಗ ಕೇಳಿ ಕಿವ್ಯಾಗ ಬಿಡೋದಲ್ಲ. ಈ ಕಿವ್ಯಾಗ ಕೇಳಿದ್ದು ಡೈರೆಕ್ಟ್ ಎಲ್ಲಿಗೆ ಹೋಗ್ಬೇಕು? ಹಾಂ, ಮನಸ್ಸಿಗೆ ಹೋಗ್ಬೇಕು. ಸೊ ಇವತ್ತೊಂದು ಚಂದ ಕತೆ ಹೇಳ್ತೀನಿ. ಹಿಂಗೆ ಒಂದು ಊರು, ಇದು ಹೊರದೇಶ. ಒಬ್ಬ ಮಗು ಶಾಲೆಗೆ ಹೋಗಿತ್ತು. ಅದು 3ನೇ ಕ್ಲಾಸ್. ಅಲ್ಲಿ ಪಾಠ ಮಾಡಬೇಕಾದ್ರೆ ಒಬ್ಬರು ಮೇಡಮ್ ಅವನಿಗೆ ಒಂದು ಪುಸ್ತಕ ಕೊಟ್ಟರು, ಓದು ಅಂತ. ಅವನು ಓದಕ್ಕೆ ಬರಲಿಲ್ಲ. ಅದು ಭಾಷೆ ಲ್ಯಾಟಿನ್. ಇಲ್ಲಂಗೆ ಸಂಸ್ಕೃತ ಅಂತಾರಲ್ಲ, ಸಂಸ್ಕೃತ, ಇಂಗ್ಲೀಷ್, ಹಿಂದಿ, ಹಂಗೆ ಅಲ್ಲಿ ಲ್ಯಾಟಿನ್. ಅವ್ನಿಗೆ ಓದಕ್ಕೆ ಬರಲಿಲ್ಲ. ಆ ಮೇಡಮ್ ರೂಲರ್ ಒಂದು ದೊಣ್ಣೆ ತಗೊಂಡು ಅವನ ಕೈ ಹಿಂಗೆ ಇಡಿಸಿ ಭಾಳ ಬಾರಿಸ್ಬಿಟ್ಟು ನಿನ್ನ ತಲೆಗೆ ವಿದ್ಯೆ ಹೋಗಲ್ಲ, ನೀನು ಸ್ಕೂಲಿಗೆ ಬರಬೇಡ, ಓಡಿಸ್ಬಿಟ್ಟು ಹೋಗು. ನಿಮ್ಮ ಅಪ್ಪ ಅಮ್ಮನಿಗೆ ಹೇಳು, ಹಿಂಗೆ ಮೇಡಮ್ ಅವ್ರು ಹೇಳಾರ, ನೀನು ಶಾಲೆಗೆ ಬರಬೇಡ, ನಿನ್ನ ತಲೆಗೆ ವಿದ್ಯೆ ಹೋಗೋದಿಲ್ಲ ಅಂತ ಹೇಳಿದ್ದಾರೆ, ನೀ ಬರಬೇಡ, ಹೋಗು ಅಂತ ಅವರು ಅವನನ್ನು ಕಳಿಸ್ಬಿಟ್ರು. ಅವನು ಹತ್ಕೋಂತ ಮನೆಗೆ ಬಂದ. ಎಲ್ಲರ ಕ್ಲಾಸ್ ರೂಮಲ್ಲಿ ಎದುರಿಗೆ ಹೊಡೆದಿದ್ರು, ಪೆಟ್ಟಾಗಿತ್ತು. ಆಮೇಲೆ ಎಲ್ಲರೂ ಎದುರಿಗೆ ಹಿಂಗೆ ಅಂದ್ಬಿಟ್ರು, ನಿನಗೆ ವಿದ್ಯೆ ಹತ್ತದಲ್ಲ, ನೀನು ಶಾಲೆಗೆ ಬರಬೇಡ ಅಂದ್ಬಿಟ್ರು. ಇಡೀ ತರಗತಿಯಲ್ಲಿ ಅವಮಾನ ಆಗೋಯ್ತು ಅಲ್ವಾ? ಎಲ್ಲ ಮಕ್ಕಳೆದುರಿಗೆ ಅವಮಾನ ಆಗೋಯ್ತು ಅವನಿಗೆ. ಸೊ 2 ರೀತಿಯ ನೋವು. ಒಂದು ಕೈ ಬೆರಳಿನ ಮೇಲೆ ಹೊಡೆತ, ಇನ್ನೊಂದು ಮನಸ್ಸಿಗೆ ನೋವು. ಇನ್ನೊಂದು ಎಲ್ಲಿಗೆ ನೋವು? ಮನಸ್ಸಿಗೆ ನೋವು. ಎಲ್ಲರೂ ನೋಡಿದ್ರಿಂದ ಏನಾಯ್ತು ಅವನಿಗೆ? ಮನಸ್ಸಿಗೆ ನೋವಾಯಿತು, ಒಂಥರ ಅಪಮಾನ ಆಯಿತು, ನೋವಾಯಿತು. ಅವನಿಗೂ ಶಾಲೆಗೆ ಹೋಗೋದು ಬೇಡ ಅನ್ನಿಸ್ಬಿಡ್ತು. ಎಲ್ಲರೂ ನನ್ನ ನೋಡಿ ನಗ್ತಾರೆ, ಅವಮಾನ ಆಯಿತು. ಮನೆಗೆ ಬಂದ, ಹತ್ಕೊಂತ ಬಂದ. ತಾಯಿ ಮಗನ ಬರುವನ್ನು ನೋಡ್ತಾ ಇದ್ಲು. ಆ ಮಗುವಿನಿಗೆ ಉಣ್ಣಕ್ಕೆ ತಿನ್ಸಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ಲು. ಇವನು ಹತ್ಕೊಂತ ಬಂದ. ಅವಳಿಗೆ ಶಾಕ್. ಯಾಕೋ ಮಗನೇ? ಅಪ್ಕೊಂಡು ಬಿಟ್ಲು, ಮುತ್ತು ಕೊಟ್ಲು. ಯಾಕೋ ಮಗನೇ? ಅವ್ವ ಅಪ್ಕೊಂಡು ಎಷ್ಟು ಮುತ್ತು ಕೊಟ್ಟರು ಇವನಳು ಹೆಚ್ಚಾಗ್ತಾನೆ ಐತಿ. ಇನ್ನೂ ಜೋರಾಗಿ ಅಳ್ತಾನೆ. ಅವನು ಮಾತಾಡೋಕ್ಕೆ ಬರ್ತಾಯಿಲ್ಲ. ಇನ್ನೂ ಜೋರು ಅಳ್ತಾ ಇದ್ದಾನೆ. ಕೊನೆಗೆ ಅವನು ಎಷ್ಟೊತ್ತು ಕಳ್ತಾನೆ. ಹಳ್ಳಿ ಅಂತೇಳಿ ಹಾಕಿ ಮುತ್ತು ಕೊಟ್ಟು ಎಲ್ಲ ಮಾಡಿ ಸಮಾಧಾನ ಮಾಡಿ ಒಳಗಡೆ ಕರ್ಕೊಂಡು ಹೋದ್ಲು. ಮುಖ ಎಲ್ಲ ತೊಳಸಿದ್ಲು, ಎಲ್ಲ ಮಾಡಿಟ್ಟಿದ್ದಲ್ಲ ಪಾಪ. ಅವನೊಂದಾಗಿ ಬಾ ಅಂಥೇಳಿ ಎಲ್ಲ ಸಮಾಧಾನ ಮಾಡಿಸಿ ಅವನಿಗೆ ಹಸುವಾಗಿತ್ತು. ಅವನೊಂದು ತಿನ್ನಿಸ್ತಾ ಹೋದ್ಲು, ಊಟ ಮಾಡ್ತಾ ಹೋದ. ಆಗ ಅಕ್ಕಿ ಕೇಳಿದ್ಲು, ಯಾಕೆ ಪುಟ, ಯಾಕೆ ಏನಾಯ್ತಪ್ಪ, ಯಾಕಪ್ಪ ಅಳ್ತೀಯ? ಅವನು ಕೈ ತೋರಿಸ್ ನೋಡು, ಎಲ್ಲ ಊದ್ಕೊಂಬಿಟ್ಟಿದ್ದೆ ಗಿಣ್ಣುಗಳು, ಜ್ವರ ಹೊಡೆದಾರಲ್ಲ ಎಲ್ಲ. ಅಯ್ಯೋ, ಆಕೆ ಎಲ್ಲ ಮುತ್ತು ಕೊಟ್ಲು. ಪಾಪ ನನ್ನ ಮಗನಿಗೆ, ನನ್ನ ಕಂದನಿಗೆ ಹೆಂಗೆ ಹೊಡೆದ್ಬಿಟ್ಟಿದಾರಲ್ಲ. ಆಕೆ ಆ ಬೆರಳೆಲ್ಲ ತೊಗೊಂಡು ಮುತ್ತು ಕೊಟ್ಲು. ಆಹಾ, ಇದಕ್ಕೆ ಟ್ರೀಟ್ಮೆಂಟ್ ಕೊಡ್ಸಣಪ್ಪ. ಮತ್ತೇನಾಯ್ತು ಹೇಳಪ್ಪ? ನಿನಗೆ ವಿದ್ಯೆ ಬರಲ್ವಂತೆ, ನೀನು ಶಾಲೆಗೆ ಬರಬೇಡ ಅಂಥೇಳಿ ಹೋಗು ಅಂತ ಕಳಿಸ್ಬಿಟ್ರು. ತಾಯಿಗೆ ಅಸಮಾಧಾನ ಆಯಿತು. ಹೇಳಿದೆ, ಮಗನೇ ನೀನೆಷ್ಟು ಬುದ್ಧಿವಂತ ಗೊತ್ತೇನೋ? ನನಗೆ ಗೊತ್ತು ಕಣ, ನೀನು ಅಧ್ಯಾಪಕರು ಏನು ಗೊತ್ತು ಬುದ್ಧಿವಂತ ಅಂತೇಳಿ? ನನಗೆ ಗೊತ್ತು. ಈ ಊರೇ ಬೇಡ, ಆ ಊರೇ ಖಾಲಿ ಮಾಡ್ಕೊಂಡು ಗಂಡನ್ನು ಕರ್ಕೊಂಡು ಅವರು ಆ ಊರಿಂದ ಹೊಟ್ಟೋಗ್ಬಿಟ್ರು. ಭಾಳ ದೂರ ಹೋಗ್ಬಿಟ್ರು. ಅಲ್ಲಿ ಇನ್ನೊಂದು ಊರಿಗೆ ಹೋಗಿ ಅಲ್ಲಿ ಶಾಲೆಗೆ ಸೇರಿಸಿದ್ರು. ತಾಯಿ ತಂದೆ ಇಬ್ಬರು ಮಗನಿಗೆ ವಿಶೇಷವಾಗಿ ಗಮನ ಕೊಟ್ಟು ಶಾಲೆಯಲ್ಲೂ ಓದಿಸ್ತಿದ್ರು, ಇಲ್ಲೂ ಓದೋಕ್ಕೆ ಶುರು ಮಾಡಿದರು. ಹೀಗೆ ಅವನು ಓದ್ದ.
ಎಲ್ಲಿವರೆಗೆ ಓದ್ದ. ಈಗ ಮತ್ತೆ ಇಲ್ಲಿಗೆ ಬರ್ತೀನಿ. ಅಲ್ಲಂ ಪ್ರಭುದ ಕತೆ ಅಲ್ಲಿದೆ, ಪಕ್ಕದಲ್ಲಿ ಇಟ್ಟಿರಲಿ. ಅವನು ಓದ್ದ ಎಲ್ಲಿವರೆಗೆ ಓದ್ದ. ಭಾಳ ದೊಡ್ಡವನಾಗಿ ಓದಿದ್ದಾನೆ, ದೊಡ್ಡ ವಿಜ್ಞಾನಿ ಆಗಿಬಿಟ್ಟಿದ್ದಾನೆ ಅವನು ವಿಜ್ಞಾನಿಯಾಗಿ ಏನು ಕಂಡಿಡ್ದ ಆಮೇಲೆ ಹೇಳ್ತೀನಿ. ಇಲ್ಲಿ ಅಲ್ಲಮ ಪ್ರಭುದೇವರು ತಪಸ್ಸು ಕೂತಿದ್ರು. ಬೆಳಕು ಕತ್ತಲೆ ದಿನಾ ನೋಡ್ತಾ ಇದ್ರು ಅವರು. ಬೆಳಕು ಎಲ್ಲಿಂದ ಬಂತು, ಈ ಕತ್ತಲೆ ಎಲ್ಲಿಂದ ಬಂತು? ಅಪರಿಮಿತದ ಕತ್ತಲೆ ಒಳಗೆ ವಿಪರೀತದ ಬೆಳಗ ಇಕ್ಕಿದವರು ಯಾರೋ. ಈ ಬೆಳಕು ಎಲ್ಲಿಂದ ಬಂತು, ಈ ಕತ್ತಲೆ ಎಲ್ಲಿಂದ ಬಂತು? ಹೀಗೆ ಎಂದಾರ ನೀವು ಪ್ರಶ್ನೆ ಹಾಕ್ಕೊಂಡಿದ್ರಾ? ಬೆಳಕು ಕತ್ತಲೆ ಬಂದಾಗ ಕತ್ತಲೆ ಆಗ್ಬಿಡ್ತಲ್ಲ, ಬೆಳಕು ಬಂದುಬಿಡ್ತಲ್ಲ. ಓ, ಸೂರ್ಯ ಬಂದು ಅದಕ್ಕೆ ಬೆಳಕು ಬಂತು. ನಾವು ದಿನ ಬೆಳಕನ್ನು ನೋಡ್ತೀವಿ ಅಲ್ವಾ, ಕತ್ತಲೆನ ನೋಡ್ತೀವಿ. ನಮಗೇನಾದರೂ ಅನ್ನಿಸ್ತದ? ಅನಿಸಲ್ಲ. ಅವನು ನೋಡ್ದ, ಯಾರು ಬೆಳೆದ್ನಲ್ಲ, ಬೆಳೆದು ದೊಡ್ಡವನಾದ್ನಲ್ಲ, ಈ ಬೆಳಕನ್ನೇ ನೋಡ್ದ. ಬೆಳಕು ಎಲ್ಲಿಂದ ಬರುತ್ತೆ? ಸೂರ್ಯನಿಂದ ಬರುತ್ತೆ. ಎಲ್ಲ ಇದೆ. ಈ ಬೆಳಕು ಏನು ಮಾಡುತ್ತೆ? ಅವನದನ್ನೇ ನೋಡ್ತಾ ಹೋದ. ಬರೇ ಬೆಳಕನ್ನೇ ನೋಡ್ದ. ಮತ್ತೆ ಅದನ್ನೇ ರಿಸರ್ಚ್ ಮಾಡ್ತಾ ಹೋದ. ಬೆಳಕು ಅಂದರೆ ಏನು? ಬೆಳಕು ಏನೇನು ಮಾಡ್ತದೆ ಹೇಳಿ ನೋಡೋಣ. ಈಗ ಸೂರ್ಯನಿಂದ ಬೆಳಕು ಬರ್ತದೆ. ನಾವೆಲ್ಲ ಸೂರ್ಯನ ಬೆಳಕನ್ನು ಗಮನಿಸಿದ್ದೀವಿ. ಸೂರ್ಯನ ಬೆಳಕು ನಮ್ಮ ಮೇಲೆ ಬಿದ್ದಾಗ ಏನೇನು ಆಗ್ತದೆ ಅಂತೆಲ್ಲ ಗಮನಿಸಿದ್ದೀವಿ. ಸೂರ್ಯನ ಬೆಳಕು ನಮ್ಮ ಮೇಲೆ ಬಿದ್ದಾಗ ಏನಾಗುತ್ತೆ? ಸೂರ್ಯನ ಬೆಳಕು ಆಮೇಲೆ ಅದೆಲ್ಲ ಆಮೇಲೆ, ಮೊದಲು ಬೇಸಿಕ್ ಹೇಳ್ರಪ್ಪ. ಸೂರ್ಯನ ಬೆಳಕು ಬರ್ತದೆ, ಅಲ್ಲಿಂದ ಬಂದಾಗ ಏನಾಗುತ್ತೆ? ಜಗತ್ತೆಲ್ಲ ಬೆಳಕಾಗತ್ತೆ. ಇಲ್ಲ? ಜಗತ್ತು ತುಂಬ ಬೆಳಕಿರ್ತದ ಇಲ್ಲ? ಈಗ ಲೈಟ್ ಹಾಕಿದ್ರೆ ಎಲ್ಲ ಏನಿದೆ? ಹಾಂ, ಹಂಗೆ ಸೂರ್ಯ ಬಂದಾಗ ಏನಾಗುತ್ತೆ? ಎಲ್ಲ ಕಡೆ ಬೆಳಕಾಗತ್ತೆ. ಆ ಬೆಳಕಲ್ಲಿ ಏನೇನಿದೆ? ಹಂಗಲ್ಲಮ್ಮ. ಈಗ ಸೂರ್ಯನ ಬೆಳಕು ನಮ್ಮ ಮೇಲೆ ಬಿದ್ದಾಗ ಏನಾಗುತ್ತೆ? ಸುಡುತ್ತದೆ. ಸೂರ್ಯನ ಬೆಳಕು ಏನಾಗುತ್ತೆ? ಸುಡುತ್ತದೆ. ಬರಪ್ಪ ನೆಳಗೋಗೋಣ ಅಂತ ಹೋಗ್ತೀವಿ, ಹೌದಲ್ಲ? ಸೂರ್ಯನ ಬೆಳಕು ಏನು ಮಾಡುತ್ತೆ? ಸುಡುತ್ತದೆ. ಸೂರ್ಯನ ಬೆಳಕು ಏನು ಮಾಡುತ್ತೆ? ಪ್ರಕಾಶ ಮಾಡುತ್ತೆ. ಎರಡು, ಬೆಳಕು ಸುಡುತ್ತದೆ, ಇನ್ನೊಂದು ಪ್ರಕಾಶವನ್ನು ಕೊಡ್ತದೆ, ಬೆಳಕನ್ನು ಕೊಡ್ತದೆ. ನಂತರ ಇನ್ನೊಂದು, ಅದು ಬೆಳಕು ಎಲ್ಲಿಂದ ಬಂತು? ಸೂರ್ಯನಿಂದ ಬಂತು. ಅಲ್ಲಿಂದ ಎಲ್ಲಿಗೆ ಬಂತು? ಬೆಳಕು ಏನು ಮಾಡ್ತದೆ? ಚಲಿಸ್ತದೆ. ಕಾಲೈತಾ? ಕಾಲಿದೆಯಾ? ಇಲ್ಲ, ಆದರೂ ಬಂದುಬಿಡ್ತು ನೋಡ್ರಿ, ಹೌದಾ? ಕಾಲಿಲ್ಲ, ಆದರೂ ಅಲ್ಲಿಂದ ಇಲ್ಲಿಗೆ ಬಂದ್ಬಿಡ್ತು. ಭೂಮಿಗೂ ಸೂರ್ಯನಿಗೂ ಇರುವ ದೂರ ಎಷ್ಟು? ಈ ಬೆಳಕು ಎಷ್ಟು ವೇಗದಲ್ಲಿ ಬರ್ತದೆ? ಈ ಬೆಳಕು ಭೂಮಿಗೆ ಮುಟ್ಟಕ್ಕೆ ಎಷ್ಟು ಸಮಯ ತಗೊಳುತ್ತೆ? ಈ ಭೂಮಿಗೆ ಸೂರ್ಯನ ಬೆಳಕು ಬರಲಿಕ್ಕೆ 8 ನಿಮಿಷ ತಗೊಳುತ್ತೆ. ಎಷ್ಟು ವೇಗದಲ್ಲಿ ಬರ್ತದೆ ಬೆಳಕು? 1 ಸೆಕೆಂಡಿಗೆ 1,96,000 ಕಿಲೋಮೀಟರ್ ವೇಗದಲ್ಲಿ ಬರ್ತದೆ. ಎಷ್ಟು? ಬಸ್ ಎಷ್ಟು ವೇಗದಲ್ಲಿ ಹೋಗುತ್ತೆ ಗಂಟೆಗೆ? ಕಾರು ಎಷ್ಟು ವೇಗದಲ್ಲಿ ಹೋಗುತ್ತೆ? ಮೋಟರ್ ಸೈಕಲು, ಸ್ಕೂಟ್ರು ಗಂಟೆಗೆ ಎಷ್ಟು ಕಿಲೋಮೀಟ್ರ್ ವೇಗದಲ್ಲಿ ಹೋಗುತ್ತೆ? 90, 120, 150. ಭಾಳ ಆಗ್ಬಿಟ್ರೆ ಏನಪ್ಪ ಡ್ರೈವರ, ನಮ್ಮನ್ನು ಗುರಿ ಮುಟ್ಟಿಸ್ತೀಯ ಹೆಂಗೆ? ನಿಧಾನ ಹೋಗುವಂತಾರದಲ್ಲ. ಅವ್ನು 120, 130 ದಾರಿ ಮಾಡಿಬಿಟ್ರೆ, ನಮ್ಮ ಮನೆ ಆತಪ್ಪ, ಮನೇಲಿ ನಮ್ಮನ್ನೆಲ್ಲ ಹೇಳೋಕೆ ಕೇಳೋರಿದ್ದಾರೆ, ನಿಧಾನಕ್ಕೆ ಹೋಗಪ್ಪ ಮರೆ, ನಮ್ಮ ನಿಧಾನಕ್ಕೆ ಹೋಗು ಅಂತಾರ, ಇಲ್ಲ ಬಸ್ಸಾಗಿ ಕೂತಾರು. ಇದು ಗಂಟೆಗೆ. ಟ್ರೈನ್ ಎಷ್ಟು ಕಿಲೋಮೀಟ್ರ್ ವೇಗದಲ್ಲಿ ಹೋಗ್ತದೆ? ಈಗ ಹೊಸ ಟ್ರೈನ್ ಬಿಟ್ಟಾರ, ಡೆಲ್ಲಿಯಿಂದ ಆಗ್ರಾ. 1 ಗಂಟೆಗೆ ಟ್ರೈನ್ ಈಗ 450 ಕಿಲೋಮೀಟ್ರ್ ವೇಗದಲ್ಲಿ ಹೋಗ್ತದೆ. ಈಗಿನ ಮುಂದೆ ಬಿಡ್ತಾರೆ ಟ್ರೈನ್, ಬೆಂಗಳೂರು ಟು ಮೈಸೂರು.
ಒಂದೇ ಗಂಟೆಗೆ ಹೋಗ್ಬಿಡ್ತದೆ. ಒಂದೇ ಗಂಟೆ ಬೆಂಗಳೂರು ಟು ಮೈಸೂರು 1 ಅವರ್. ಈಗಲೇ ಕಾರಲ್ಲೆಲ್ಲ ಡ್ರೈವರ್ ಹೇಳ್ತಾರೆ ನಾವು 1 ಕಾಲು ಗಂಟೆ ತಗೊಟ್ಟೋಗ್ತೀನಿ ಅಂತ. ಬೆಂಗಳೂರು ಟು ಮೈಸೂರು ಮೊದಲು 3:30-4 ಗಂಟೆ ತೊಗೋತಿತ್ತು. ಈಗ 1 ಕಾಲು ಗಂಟೆಗೆ 1 ಗಂಟೆ ಹೊಟ್ಟೋಗೋದು ಟ್ರೈನ್. ಚೆನ್ನೈಗೆ ಬಿಟ್ಟಿದ್ದಾರೆ ಈಗ ಟ್ರೈನ್. ಚೆನ್ನೈಗೆ ಮೊದಲು ಇಡೀ ಒಂದು ರಾತ್ರಿ ಬೆಳಕೋಗೋದಕ್ಕೆ ಹೋಗ್ತದೆ. ಈಗ ಓನ್ಲಿ 2.5 ಅವರ್ಸ್ ಹೊಟ್ಟೋತಾರೆ ಬೆಂಗಳೂರು ಚೆನ್ನೈ. ಇಷ್ಟು ವೇಗದಲ್ಲಿ ಹೋದ್ರೂ 2.5 ಗಂಟೆ. ಬೆಳಕು 1 ಸೆಕೆಂಡಿಗೆ 1,96,000 ಕಿಲೋಮೀಟ್ರ್ ವೇಗ. ಇನ್ಸಾಟ್ ಉಡಾವಣೆ ಮಾಡಿದರು ಚಂದ್ರನಲ್ಲಿಗೆ. ಹೋಯ್ತು ಗೊತ್ತಲ್ಲ, ರಾಕೆಟ್. ಅದು ಆ ಚಂದ್ರನಲ್ಲಿ ಹೋಗಿ ಎಷ್ಟು ದಿವಸ ತೊಗೊಳ್ತು? ಎಷ್ಟು ಗಂಟೆ ತೊಗೊತು? 3 ದಿವಸ ತೊಗೋತು ಚಂದ್ರನಲ್ಲಿ ಹೋಗಿ. ಚಂದ್ರ ನಮ್ಮ ಸಮೀಪದನ, ಸೂರ್ಯ ಬಹಳ ದೂರದನು. 3 ದಿವಸ ತೊಗೋತು. ಸೂರ್ಯನಿಂದ ಬೆಳಕು 8 ನಿಮಿಷಕ್ಕೆ ಬಂದುಬಿಡ್ತದೆ. ಅಂದ್ರೆ ಅಷ್ಟು ವೇಗದಲ್ಲಿ ಬರ್ತದೆ. ಈ ವೇಗದಲ್ಲಿ ಜಗತ್ತಿನಲ್ಲಿ ಯಾವುದೂ ನಿರ್ಮಾಣ ಆಗಿಲ್ಲ, ಯಾವುದೂ ಬರೋದಿಲ್ಲ. ವೇಗದಲ್ಲಿ ಇನ್ನೊಂದು ಯಾವ್ದಾರು ಬರ್ತದ? ಯಾವುದು ಸೃಷ್ಟಿ ಮಾಡಿಲ್ಲ. ಆದರೆ ಪರಮಾತ್ಮ ಸೃಷ್ಟಿ ಮಾಡಿದ್ದಾನೆ. ಇನ್ನೂ ಒಂದು ಕೊಟ್ಟಿದ್ದಾನೆ ಅವನು. ಸೂರ್ಯನಿಂದ ಬೆಳಕು ಈ ವೇಗದಲ್ಲಿ ಬರ್ತದಲ್ಲ, ಇನ್ನೂ ಒಂದು ಪರಮಾತ್ಮ ಕೊಟ್ಟಿದ್ದಾನೆ ಜಗತ್ತಿಗೆ. ಈ ವೇಗದಲ್ಲಿ ಬರ್ತದದು. ಇನ್ನೂ ಈ ಬೆಳಕಿನ ವೇಗಕ್ಕಿಂತಲೂ ಬರ್ತದದು. ಯಾವುದು ಹೇಳಿ ನೋಡೋಣ, ನಿಮ್ಗೆ ಗೊತ್ತು? ಬೇರೆ ಹೊಡ್ರಿ ಚಪ್ಪಳೆ ಜೋರಾಗಿ. ಈಗ ಸೂರ್ಯನಿಂದ ಬೆಳಕು ಬರಲಿಕ್ಕೆ ಎಲ್ಲ ಎಷ್ಟು ತಗೋತು? 8.5 ನಿಮಿಷ. ಮನಸ್ಸು 1 ಸೆಕೆಂಡ್ಗೆ ಹೋಗ್ಬಿಡ್ತು. ಸೂರ್ಯ, ಚಂದ್ರ, ಭೂಮಿ, 3,500 ಕೋಟಿ ನಕ್ಷತ್ರ ಟಾಕ್ ಎಲ್ಲ ನೋಡಿ ವಾಪಸ್ ಬಂದ್ಬಿಡ್ತು ಒಂದೇ ಸೆಕೆಂಡ್. ಎಷ್ಟು ವೇಗ ಇದೆ ನಮ್ಮ ಮನಸ್ಸಿಗೆ? ಸೂರ್ಯನ ಬೆಳಕಿಗಿಂತಲೂ ವೇಗ ನಮಗೈತಾ ಇಲ್ಲ? ಮತ್ತು ಇಷ್ಟು ಶಕ್ತಿ ದೇವರು ನಮಗೆ ಕೊಟ್ಟಿದ್ದಾನ ಇಲ್ಲ? ಮತ್ತು ನಾವೆಲ್ಲ ಏನಂತಿದ್ದೀವಿ? ನನಗೇನು ಕೊಟ್ಟಿದೆಯಾ? ಏನು ಕೊಟ್ಟಿಲ್ಲ. ಇನ್ನೂ ಏನು ಕೊಡ್ಬೇಕು? ಏನೆಲ್ಲ ಕೊಟ್ಟಿದ್ದಾನೆ. ಅನೇಕರು ಪೂಜೆ ಮಾಡಿ ಕೂತ್ಕೋತಿರ್ತಾರೆ ಗುಡಿಗೆ ಹೋಗ್ಬಿಟ್ಟು. ಹಳ್ಳಿಗಳಲ್ಲಿ ಕೆಲವರೆಲ್ಲ ನಾವು ಚಿಕ್ಕ ಹುಡುಗರಿದ್ದಾಗ ನೋಡ್ತಿದ್ವು, ಏನು ಗಂಟೆಗಟ್ಟಲೆ ಕೂತ್ಕೊಂಬಿಡೋರು. ಅವನಿಗೆ ಏನು ನಿನ್ನ ಪೂಜೆ ಮಾಡಿದ್ದಕ್ಕೆ ಏನು ಕೊಟ್ಟೆ ನೀನು? ನನಗೆ ಊದಿನ ಕಡ್ಡಿ ಹಚ್ಚಿದ್ದೀನಿ, ತೆಂಗಿನಕಾಯಿ ಹೊಡೆದಿದ್ದೀನಿ, ಬಾಳೆಹಣ್ಣು ಹಾಕಿದ್ದೀನಿ, ಹೂವು ಇಟ್ಟಿದ್ದೀನಿ, ಏನು ಕೊಟ್ಟಿಲ್ಲ. ಉಪವಾಸ ಮಲಗಿಸಿದೆಯಾ? ಏನು ಅವನಿಗೆ ತರಾಟೆ ತಗೊಂಡಿರ್ತಾರೆ. ನಮ್ಮ ಕಣ್ಣು ಎಷ್ಟು ಬೆಲೆ ಬಾಳುತ್ತೆ ಗೊತ್ತಿದೆಯಾ? ಎಷ್ಟು ಬೆಲೆ ಬಾಳುತ್ತೆ? ಎಂಥ ಲಕ್ಷ. ಒಬ್ಬಳು ಹೆಣ್ಮಗಳು ತನ್ನ ಮಕ್ಕಳನ್ನ ಡಾಕ್ಟ್ರ್ ಓದಿಸೋಕ್ಕಾಗಲ್ಲ ಅಂಥೇಳಿ ಆಕೆ ಏನು ಮಾಡಿದ್ಲು ಅಂದರೆ, ಒಂದು ಕಣ್ಣನ್ನು ಕೊಟ್ಟು ಆ ಕಣ್ಣನ್ನು ಬಂದಂಥ ದುಡ್ಡು ಮಾರಾಟ ಮಾಡಿ ತನ್ನ ಮಗಳನ್ನ ಡಾಕ್ಟ್ರ್ ಮಾಡಿದ್ಲು ಅವಳು. ಪರಮಾತ್ಮ ಕೊಟ್ಟಿರೋ ಈ ಕಣ್ಣಿಗೆ ಕೋಟಿ ಕೋಟಿ ಬೆಲೆ. ನಮ್ಮ ಶರೀರದಲ್ಲಿ ಪ್ಯಾಂಕ್ರಿಯಾಸ್ ಇದೆ. ಮೊದಲು ಪ್ಯಾಂಕ್ರಿಯಾಸ್ ಅದು ಶುಗರ್ನ ಕಂಟ್ರೋಲ್ ಮಾಡುವಂಥದ್ದು. ಆ ಪ್ಯಾಂಕ್ರಿಯಾಸ್ 100 ಕೋಟಿ ಕೊಡ್ತೀವಿ ಅಂದರೂ ಯಾರು ಕೊಡೋದಿಲ್ಲ. 100 ಕೋಟಿ ಕೊಡ್ತೀವಿ ಅಂದರೂ ಯಾರು ಆ ಪ್ಯಾಂಕ್ರಿಯಾಸ್ ಕೊಡೋದಿಲ್ಲ. ಪಿತ್ತಕೋಶ ಇದೆ, ಜಠರ ಇದೆ, ಹೃದಯ ಇದೆ, ಮನಸ್ಸಿದೆ, ಕಿಡ್ನಿ ಇದೆ, ಇನ್ನೂ ಅನೇಕ ಅಂಗಗಳಿದ್ದಾವೆ. ಇವೆಲ್ಲ ಏನೇನದವ ಎಲ್ಲ ಕೋಟಿ 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 ಬೆಲೆ ಬಾಳುವ ವಸ್ತುಗಳು. 1,000 ಕೋಟಿಗಿಂತಲೂ ಹೆಚ್ಚು ಬೆಲೆ ಬಾಳ್ತದ ನಮ್ಮ ದೇಹ. 1,000 ಕೋಟಿ ಬೆಲೆ ಬಾಳುವ ದೇಹವನ್ನು ನಮಗೆಲ್ಲ ಕೊಟ್ಟಿದ್ದಾನೆ ದೇವರು. ಗಳಿಸ್ರು, ದುಡಿರೋ, ಓದ್ರೋ ಅಂದರೆ ಏನು ಕೊಟ್ಟಿದೀಯಾ? ಏನು ಕೊಟ್ಟಿದೀಯಾ? ಕೇಳದೆ 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 ಇನ್ನೂ ಏನು ಕೊಡ್ಬೇಕು? ನಾವು ಬೆಳಕನ್ನು ನಾವೆಲ್ಲ ನೋಡಿದ್ದೀವಿ, ನಮಗೇನು ಗೊತ್ತಾಗಲಿಲ್ಲ. ಅವನು ನೋಡ್ದ ಬೆಳಕನ್ನು. ನೋಡ್ದವನು ಏನು ಮಾಡ್ದ? ಆಮೇಲೆ ಏನು ಮಾಡ್ದ ಮುಂದೆ ಹೇಳ್ತೀನಿ. ಸೂರ್ಯನ ಬೆಳಕಿನ ಕಿರಣವನ್ನು ತೆಗೆದುಕೊಂಡು ಒಂದು ಕಿರಣವನ್ನು ವಿಭಜನೆ ಮಾಡ್ದ. ಅದು 24 ಘಟಕಗಳಾಯಿತು.
24 ಘಟಕಗಳಲ್ಲಿ ಒಂದನ್ನು ತೆಗೆದುಕೊಂಡ ಅದನ್ನು ಸ್ಫೋಟಿಸ್ದ, ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಆಗಿ ಸ್ಫೋಟಿಸ್ದ. ಒಂದು ಸ್ಫೋಟ ಈ ಭೂಮಂಡಲವನ್ನು 30 ಸಲ ಸುಟ್ಟು ಭಸ್ಮ ಮಾಡ್ತದೆ. ಅವನೇನು ಮಾಡಿದ್ನಲ್ಲ, ಆ ಒಂದು ಸ್ಫೋಟ ನಾವು ವಾಸ ಮಾಡುವ ಈ ಭೂಮಂಡಲವನ್ನು 30 ಸಲ ಸುಟ್ಟು ಭಸ್ಮ ಮಾಡ್ತದೆ. ಹೊಡ್ರಿ ಚಪ್ಪಾಳೆ. ಇದನ್ನು ಕಂಡಿಡ್ದ ಅವನು ಏನ ಸೂತ್ರ? E = mc² ಅಂತ. E = mc² ಅಂತ. ಏನು E = mc²? ಅವನು ಕಂಡಿಡ್ದದಪ್ಪ ಎಂಬುದಾಗಿ ಹೇಳಿದರೆ, ಎಮ್ ಅಂದರೆ ಮಾಲಿಕ್ಯೂಲ್, ಸಿ ಅಂದರೆ ಘಟಕಗಳು, ಈಕ್ವಲ್ಸ್ ಎನರ್ಜಿ. ಇ ಅಂದ್ರೇನು? ಎನರ್ಜಿ. ಯಾವುದು? ಸೂರ್ಯನ ಶಕ್ತಿ. ಅದನ್ನು ವಿಭಜನೆ ಮಾಡ್ದ. ಇ ಅಂದ್ರೇನು? ಸೂರ್ಯನ ಶಕ್ತಿ, ಎನರ್ಜಿ. ಅದನ್ನು ವಿಭಜನೆ ಮಾಡಿದ್ರೆ ಏನು ಬರ್ತದೆ? ಮಾಲಿಕ್ಯೂಲ್ ಮತ್ತು ಸೆಂಟಿಗ್ರೇಡ್, mc². ಸೊ ಅದನ್ನು ಸುಟ್ಟು ಭಸ್ಮ ಮಾಡಿದ್ರೆ ಇದೇ ಅಣುಬಾಂಬ್. ಇದೇನದು? ಅಣುಬಾಂಬ್. ಅವನ್ಯಾರು? ಆಲ್ಬರ್ಟ್ ಐನ್ಸ್ಟೈನ್. ಯಾರು? ಅವನಿಗೇನು ಸಿಕ್ತು? ನೊಬೆಲ್ ಪ್ರಶಸ್ತಿ. ಇವತ್ತು ಜಗತ್ತಿನ ಎಲ್ಲ ರಾಷ್ಟ್ರಗಳು ನಮ್ಮ ಹತ್ರನೂ ಅಣುಬಾಂಬದ, ನಮ್ಮ ಜೊತೆ ಯುದ್ಧ ಮಾಡಿದ್ರೆ ನಾವು ಅಣುಬಾಂಬ್ ಹಾಕಿಬಿಡ್ತೀವಿ ಅಂತ ಎಲ್ಲರೂ ಒಂದು ಅಣುಬಾಂಬ್ 10-15 ಅಣುಬಾಂಬ್ ಮಾಡಿ ಇಟ್ಕೊಂಡಿದ್ದಾರೆ. ಈ ಅಣುಬಾಂಬ್ ಕಂಡಿಡ್ದವನು ಯಾರು? ಆಲ್ಬರ್ಟ್ ಐನ್ಸ್ಟೈನ್. ಹೇಗೆ ಕಂಡಿಡ್ದ? ಬೆಳಕನ್ನು ನೋಡ್ದ. ಹಂಗೆ ನೀವು ನೋಡ್ಬೇಕಾ? ಈ ನಿಸರ್ಗವನ್ನು ನೋಡಿದರೆ, ಈ ಪ್ರಕೃತಿಯನ್ನು ನೋಡಿದರೆ ರಿಸರ್ಚ್, ಸಂಶೋಧನಾ ಮನಸ್ಸಿಗೆ ಹಾಕೋಬೇಕು. ಜ್ಞಾನಿಗಳಾಗಬೇಕಾದ್ರೆ, ಮಹಾತ್ಮರಾಗಬೇಕಾದ್ರೆ ಈ ಬುದ್ಧಿ ಏನಿದೆಯಲ್ಲ, ಬುದ್ಧಿ ಬೇಕು. ಆ ಬುದ್ಧಿಯನ್ನು ಬೆಳೆಸ್ಕೋಬೇಕು. ಧಿಯೋ ಯೋನ ಪ್ರಚೋದಯಾತ್ ಭರ್ಗೋ ದೇವಸ್ಯ ಧೀಮಹಿ. ನಮ್ಮಲ್ಲಿ ಏನು ಕೇಳ್ಕೊಳ್ತಕ್ಕಂಥದ್ದು? ಓಂ ತತ್ ಸವಿತುರ್ ವರೇಣ್ಯಂ. ಅವನಲ್ಲಿ ಬೇಡ್ಕೊಳ್ತಾರೆ ಏನಂತ? ನಮ್ಮ ಬುದ್ಧಿಯನ್ನು ಪ್ರಚೋದಿಸು, ನಮ್ಮಲ್ಲಿ ಜ್ಞಾನವನ್ನು ಉಂಟು ಮಾಡು. ಹೇಳ್ರಿ ಎಲ್ಲರೂ ಜೋರಾಗಿ. ಇದು ನೀವೆಲ್ಲರೂ ಪಡ್ಕೋಬೇಕಾಗಿರೋದು. ನೀವು ಯಾಕೆ ನಮ್ಮ ಪ್ರವಚನ ಕೇಳಬೇಕು ಗೊತ್ತಾ? ಇಲ್ಲಿದೇ ಇರೋದು. 30 ದಿನವೂ ಇದೇ ಇರ್ತದೆ. ರಿಸರ್ಚ್, ಸಂಶೋಧನೆ, ಅಡ್ಗುಲಜ್ಜಿ ಕತೆ ಈ ಕಡೆ ಕೇಳಿ ಈ ಕಡೆ ಬಿಡುವಂಥ ಕತೆಗಳೆಲ್ಲ ಇರೋದು ನಮ್ಮವೆಲ್ಲ. ಆದ್ದರಿಂದ ಇವೇನೇನು ಹೇಳಿದಿಂದಲೇ ಇವನ್ನು ಸೇರಿಸ್ಕೊಂಡು ನಾಳೆ ಹೋಮ್ವರ್ಕ್ ಮಾಡಿ ಬರ್ಕೊಂಬರ್ಬೇಕು. ನಿನ್ನೆ ಮೊನ್ನೆ ಹೇಳಿದ 2 ಕತೆಗಳು ಈಗ ಹೇಳ್ತಾ ಇರೋವು ಎಲ್ಲ. ಈ ಬೆಳಕನ್ನು ನಾವು ನೋಡ್ತೀವಿ. ಆಲ್ಬರ್ಟ್ ಐನ್ಸ್ಟೈನ್ ನೋಡ್ದ, ಅವನು ನೊಬೆಲ್ ಪ್ರಶಸ್ತಿಯನ್ನು ತಗೊಂಡ. ಇನ್ನೊಂದು ಕತೆ ಹೇಳ್ತೀನಿ, ಹೇಳ? ಏನು ಹೇಳಿ? ಯಾರ್ದು? ಇನ್ನೊಬ್ಬ ವಿಜ್ಞಾನಿದು ಹೇಳ್ತೀನಿ. ಅಲ್ಲಂ ಪ್ರಭುದು 2 ಜೊತೆ ಸೇರಿಸಿ ಹೇಳ್ತೀನಿ. ಈ ವಿಜ್ಞಾನಿದು ಹೇಳಿದ ಮೇಲೆ ಆ ವಿಜ್ಞಾನಿಗಳು ಮತ್ತು ಅಲ್ಲಮ ಪ್ರಭುದೇವರು ಹೇಗೆ ಹೊಯ್ಕೈಯಾಗಿದ್ದಾರೆ, ಅಲ್ಲಮ ಪ್ರಭುದೇವರ ಜ್ಞಾನ ಈ ವಿಜ್ಞಾನಿಗಳಿಗೆ ಹೇಗೆ ಸರಿಸಾಟಿಯಾಗಿದೆ ಅನ್ನೋದನ್ನು ಇನ್ನೊಬ್ಬ ವಿಜ್ಞಾನಿ ಕತೆ ಹೇಳ್ಬಿಟ್ಟು ಹೇಳ್ತೀನಿ. ಇವರು ಡಾಕ್ಟ್ರೇಟ್ PhD ಮಾಡೋಕ್ಕೆ ಹೊರದೇಶಕ್ಕೆ ಹೋಗ್ತಾಯಿದ್ರು. ಸಮುದ್ರದ ಮೇಲೆ ಹಡಗನೊಳಗೆ. ಹಡಗನಲ್ಲಿ ಪ್ರಯಾಣ ಮಾಡಬೇಕಾದ್ರೆ ತಿಂಗಳಾನ್ಗಟ್ಲೆ ಹೋಗ್ಬೇಕು. ಈಗ ವಿಮಾನ 3 ದಿವಸಕ್ಕೆ ಹೋಗ್ಬಿಡ್ತೀವಿ. ಆವಾಗ ಹಡಗನಲ್ಲಿ ತಿಂಗಳಾನ್ಗಟ್ಲೆ ಹೋಗ್ಬೇಕು. ಈಗ ಟ್ರೈನಲ್ಲಿ ಸೆಟ್ಲು ಪ್ಯಾಸೆಂಜರ್ ಟ್ರೈನ್ ಅಂತ ಇರ್ತಾವೆ, ಅವು ಹಗಲು ರಾತ್ರಿ ಹೋಗ್ತಿರ್ತಾವೆ. ಕೂತು ಸಾಕಾಗಿರ್ತದೆ. ಹಂಗೆ ಹಡಗಲ್ಲಿ ಸರಿಯಾಗಿ ಶಿಸ್ತಾಗಿ ಕೊಡ್ಬೇಕು. ನಮ್ಮ ಪ್ರವಚನ ಕೇಳಬೇಕಾದ್ರೆ ಎಲ್ಲರೂ ಶಿಸ್ತಾಗಿರ್ಬೇಕು, ಅಂದ್ರೆ ಜ್ಞಾನ ಬರ್ತದೆ, ಇಲ್ಲೇ ಬರೋದಿಲ್ಲ. ಆ ಟ್ರೈನಲ್ಲಿ ಹೋಗ್ತಿದ್ರಲ್ಲ ಸಮುದ್ರದ ಮೇಲೆ, ಅವರು ಸಮುದ್ರವನ್ನೇ ಹಿಂಗೆ ನೋಡೋರು, ಆಕಾಶವನ್ನೇ ಹಿಂಗೆ ನೋಡೋರು. ಇನ್ನೇನು ಇರ್ತದಲ್ಲಿ? ಹಡಗಲ್ಲಿ ಹೋಗ್ಬೇಕಾದ್ರೆ ಏನು ಕಾಣ್ತದೆ? ಸಮುದ್ರ ಕಾಣ್ತದೆ, ಆಕಾಶ ಕಾಣ್ತದೆ, ಮೇಲೆ ಬೆಟ್ಟ ಗುಡ್ಡ ಕಾಣ್ತದೆ, ದೂರದಲ್ಲಿ ಬೆಟ್ಟ ಗುಡ್ಡಗಳು ಕಾಣ್ತವೆ. ಇನ್ನೇನು ಕಾಣ್ತದೆ? ಏನೇನು ಕಾಣಲ್ಲ.
ಸರಿ ಹಿಂಗೆ ಸಮುದ್ರನೇ ನೋಡೋರು, ಹಿಂಗೆ ಮೇಲೆ ನೋಡೋರು. ಸಮುದ್ರ ನೋಡಿದಾಗ ಅವ್ರಿಗೊಂದು ಪ್ರಶ್ನೆ ಆಯಿತು, ಇದು ಯಾಕೆ ನೀಲಿ ಯಾಕೆ ಕಾಣ್ತದೆ? ಸಮುದ್ರ ನೀಲಿ ಯಾಕೆ ಕಾಣ್ತದೆ? ಇಲ್ಲ ಹೇಳು. ಹಾಂ, ಸೊ ಮೇಲೆ ಆಕಾಶದ ನೀಲಿ ಅದು, ಅದಕ್ಕೆ ಇಲ್ಲಿ ಕಾಣ್ತದೆ ಅದ್ರ ಪ್ರತಿಬಿಂಬ. ಹಂಗೆ ಅವರು ಅನ್ಕೊಂತಿದ್ರು, ಮೇಲೆ ಆಕಾಶ ನೀಲಿಯಾಗಿದೆ, ಅದ ಇಲ್ಲಿ ಬೀಳೋದಕ್ಕೆ ಅದಕ್ಕೆ ಆ ಬಣ್ಣ ಅದೇ ಇಲ್ಲಿ ನೀಲಿ ಯಾಕೆ ಕಾಣ್ತತ ಅನ್ಕೊಂತ ಹೋದರು ತಿಂಗಳಾನುಗಟ್ಲೆ. ಆಮೇಲೆ ಅವ್ರಿಗೆ ಇದು ಸರಿ ಉತ್ತರ ಅಲ್ಲ ಅನ್ನಿಸ್ತು ಅವ್ರಿಗೆ ಮತ್ತೆ ಮತ್ತೆ ನೀಲಿ ಆಕಾಶ, ಯಾಕೆಂದ್ರೆ ಆ ನೀಲಿ ಬೇರೆ ಬೇರೆ ಆಗ್ತದಲ್ಲ, ಕೆಲಸಲ್ಲಿ ನೀಲಿ ಆಗಿರ್ತದೆ, ಕೆಲಸಲ್ಲಿ ಬೇರೆ ಬೇರೆ ಆಗ್ತದಲ್ಲ, ಆಕಾಶ ಬೆಳ್ಳಗಾಗ್ತದೆ, ಬೇರೆ ಬೇರೆ ಆಗ್ತದೆ, ಅದು ಬೇರೆ ಬಣ್ಣ ಬದಲಾಯಿಸ್ತಾ ಇರ್ತದೆ. ಮತ್ತು ಹೀಗೆ ಯಾಕೆ ಹಿಂಗೆಲ್ಲ ಆಯಿತು? ಮತ್ತು ಆವಾಗ ಸಮುದ್ರದ ನೀರು ಅದು ಬೇರೆ ಬೇರೆ ಆಗ್ತದೆ. ಅರೆ ಅವಾಗ ನೀಲಿ ಇವಾಗ ಬೇರೆ ಬೇರೆ, ಮತ್ತು ಅವ್ರು ಇದು ಯಾಕೆ ಹಿಂಗೆ? ಮತ್ತು ಅದನ್ನೇ ಹುಡುಕ್ತಾ ಹೋದ್ಮೇಲೆ ಬಹಳ ಕಾಲ ಸಂಶೋಧನೆ ಮಾಡಿದರು. ಆಕಾಶ ನೀಲಿ ಯಾಕೆ ಕಾಣ್ತದೆ? ಆಕಾಶ ಯಾಕೆ ನೀಲಿ ಯಾಕೆ ಕಾಣ್ತದೆ? ಸಮುದ್ರ ಯಾಕೆ ನೀಲಿ ಯಾಕೆ ಕಾಣ್ತದೆ? ಅವರು ಒಮ್ಮೆ ಸೂರ್ಯನ ಕಡೆ ನೋಡೋರು. ಸೂರ್ಯನ ಕಡೆ ನೋಡಿದಾಗ ಏನಾಗುತ್ತೆ ನಾವು ಕಣ್ಣಲ್ಲಿ? ಆಮೇಲೆ 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 ವಿಬ್ಗಯಾರ್ 7 ಬಣ್ಣಗಳು ಹಿಂಗೆ 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 ಆಗ್ತಾವ ಇಲ್ಲ? ಸೂರ್ಯನ ಕೆಳಗೂ ಕಣ್ಣಿಗೂ ಏನಾಗ್ತದೆ? 7 ವರ್ಣಗಳು ಹಿಂಗೆ ಹೋಗಿ ಬಂದು ಮಾಡ್ತಾವ ಇಲ್ಲ? ಕಣ್ಣಿಗೂ ಬಣ್ಣಗೆ ಹಿಂಗೆ 7 ಬಣ್ಣಗಳು ಕಾಣ್ತಾವ ಇಲ್ಲ? ಹಿಂಗೆ ಬೇರೆ ಬೇರೆ ಬಣ್ಣಗಳು ನಮ್ಮ ಕಣ್ಣ ಹತ್ರ ಹೋಗಿ ಬಂದು ಕಾಣ್ತಾವ ಇಲ್ಲ? ಆಗ ಅವರು ಇದ್ಯಾಕೆ ಹಿಂಗೆ 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 ಕಾಣ್ತತೆ? ಹಿಂಗೆ ಸಂಶೋಧನೆ ಮಾಡ್ತಾ ಹೋದರು. ಮಾಡ್ತಾ ಆಮೇಲೆ ಅವರು ಹೋದ್ರಲ್ಲ ಊರಿಗೆ, ಅವರೇ ಅಡುಗೆ ಮಾಡ್ಕೊತಿದ್ರು. ಅಡುಗೆ ಮಾಡ್ಬೇಕಾದ್ರೆ ನೀರು ಯಾಕೆ ಸುಡ್ತದೆ? ಅನ್ನ ಯಾಕೆ ಆಗ್ತದೆ? ರೊಟ್ಟಿ ಯಾಕೆ ಆಗ್ತದೆ? ರೊಟ್ಟಿ ಹೆಂಗೆ ಆಗ್ತದೆ? ಇಲ್ಲಿ ಬೆಂಕಿ ಹಚ್ಚಿದ್ರೆ ಅಲ್ಲಿ ಯಾಕೆ ಅದು ಸುಡ್ತದೆ? ನಾವು ಹಚ್ಚೋದು ಇಲ್ಲಿ, ಅಲ್ಲಿ ಯಾಕೆ ರೊಟ್ಟಿ ಅನ್ನ ಪಲ್ಯ ಚಪಾತಿ ಎಲ್ಲ ಆಗ್ತದೆ? ಹೆಂಗಿದು? ಹೀಗೆ ನಿತ್ಯ ನಾವು ನೋಡುವ ವಸ್ತುಗಳ ಕಡೆಗೇ ಗಮನ ಕೊಟ್ಟರು. ಸಂಶೋಧನೆ ಬೇರೆ ಎಲ್ಲೂ ಅಲ್ಲ, ನಮ್ಮ ಕಣ್ಣೆದುರಿಗೆ ಇರ್ತದೆ ಜ್ಞಾನ. ಅದನ್ನೇ ಹುಡುಕೊಂತ ಹೊರಟಾಗ ಸೂರ್ಯನ ಬೆಳಕು ಬರ್ತದವಲ್ಲ. ಹಾಂ, ಸೊ ಸೂರ್ಯನ ಬೆಳಕು ಬಂದಾಗ ಇಲ್ಲಿ ನೀಲಿ, ಸೂರ್ಯನ ಬೆಳಕು ಬಂದಾಗ ಅಲ್ಲಿ ನೀಲಿ, ಸೂರ್ಯನ ಬೆಳಕು ಇಲ್ಲದೆ ಇದ್ದಾಗ ರಾತ್ರಿ ಹೊತ್ತು ನೋಡಿದಾಗ ಓಹೋ. ಸೊ ಇವರೆಲ್ಲ ಏನು ಮಾಡಿದ್ರು? ಬೆಳದಿಂಗಳು ಬಂದಾಗ ಹೀಗೆಲ್ಲ ಗಮನಿಸ್ತಾ ಹೋದರು. ಸೊ ಬೆಳಕು ಏನು ಮಾಡ್ತದದು? ಚಲಿಸ್ತದೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲಿಸ್ತದೆ. ಅಷ್ಟೇ ಅಲ್ಲ, ಅದು ಚದುರ್ತದೆ. ಈಗ ನೀವು ನಿಮ್ಮ ಕೈಯಾಗ ಒಂದು ಪಾತ್ರೆಯಾಗ ಸಾಸಿವೆ ಕಾಳು ರಾಗಿ ಕಾಳು ಇಟ್ಕೊಂಡು ಹಿಂಗೆ ಸುರಿದ್ರೆ ಏನಾಗ್ತದೆ? ಎಲ್ಲ ಕಡೆ ಚದುರಿ ಹೋಗ್ಬಿಡ್ತದೆ, ಹೌದಲ್ಲ? ಹಂಗೆ ಸೂರ್ಯನ ಬೆಳಕು ಎಲ್ಲ ಕಡೆ ಚದುರಿ ಹೋಗ್ತದೆ. ಚದುರು ಹೋದಾಗ ಅಲ್ಲೇನಾಗತ್ತೆ? ಶಾಖ ಪ್ರಸರಿಸ್ತದೆ. ಶಾಖ ಏನಿದೆಲ್ಲ ಜ್ವಲಿಸ್ತದಲ್ಲ, ಸೂರ್ಯ ಏನು ಮಾಡ್ತಾನೆ? ಸುಡ್ತಾನೆ. ಸೂರ್ಯ ಏನು ಮಾಡ್ತದೆ? ಶಾಖ ಬರ್ತದೆ. ಸೊ ಅದೇನು ಮಾಡ್ತದೆ? ಜ್ವಲಿಸ್ತದೆ, ಪ್ರಕಾಶಿಸ್ತದೆ, ಚಲಿಸ್ತದೆ. ಆಗ ಏನು ಮಾಡಿದ್ರು ಅವರು? ಒಂದು ಪ್ರಯೋಗ ಮಾಡಿದರು. ಒಂದು ಲೈಟ ತೊಗೊಂಡ್ರು. ಆ ಲೈಟನ್ನು ಈ ಕಡೆಯಿಂದ ಆ ಕಡೆಗೆ ಚಲಿಸುವಿಕೆಯನ್ನು ನೋಡಿದರು. ಸೊ ಈ ಬೆಳಕು ಆ ಕಡೆಗೆ ಹೋದಾಗ ಏನಾಯಿತು? 7 ಬಣ್ಣಗಳಲ್ಲಿ ಚದುರುತ್ತದೆ. ಅವರು ಪ್ರಯೋಗ ಮಾಡಿದಾಗ ನಿಮಗೆಲ್ಲ ಶಾಲೆಯಲ್ಲಿ ತೋರಿಸ್ತಾರೆ. ಇಲ್ಲಿ ಬೆಳಕನ್ನಿಟ್ಟು ಒಂದು ವಸ್ತುವನ್ನಿಟ್ಟು ಅದನ್ನು ಚದುರಿಸ್ತಾರೆ. ಆಗ 7 ಬಣ್ಣಗಳಾಗಿ, ಓಹೋ, ಬೆಳಕು ಇಲ್ಲಿಂದ ಇಲ್ಲಿ ಆದಾಗ ಬರೀ ಬೆಳಕು ಹೋಗ್ತದೆ, ಒಂದು ವಸ್ತುವಿನ ಮೂಲಕ ಹಾಯಿಸಿದಾಗ ಅದು ಚದುರುತ್ತದೆ. ಮತ್ತು ಚದುರದ್ದು ಏನು ಮಾಡ್ತದೆ? ಅದು ಪ್ರಸರಿಸ್ತದೆ, 7 ಬಣ್ಣಗಳಾಗುತ್ತೆ ಮತ್ತು ಚದುರಿಸ್ತದೆ. ಸೊ ಇದನ್ನೇ ಸಂಶೋಧನೆ ಮಾಡ್ತಾ ಅವರೊಂದು ಕಂಡುಹಿಡಿದ್ಬಿಟ್ರು ಅವರು. ವೆರಿ ಗುಡ್ ಹೊಡಿರಿ ಚಪ್ಪಾಳೆ.
ಬೆಳಕಿನ ಚದುರುವಿಕೆಯೇ ರಾಮನ್ ಎಫೆಕ್ಟ್. ರಾಮನ್ ಹೆಸರು ಕೇಳಿದ್ದೀರಾ? ಎಲ್ಲಿದೆ? ಅಲ್ಲಮ್ಮ, ಈಗ ಇಲ್ಲೆಲ್ಲಿದೆ? ಅಲ್ಲಮ್ಮ, ರಾಮನ್ ಇನ್ಸ್ಟಿಟ್ಯೂಟ್ ಎಲ್ಲಿದೆ? ಎಲ್ಲಿದೆ? ಎಲ್ಲಿ? ಯಾವ ರೋಡಲ್ಲಿ? ಇಲ್ಲೇ ಮೇಕ್ರಿ ಸರ್ಕಲ್ ಇದೆಯಲ್ವಾ, ಹೆಬ್ಬಾಳ್ ರೋಡು. ಆ ಹೆಬ್ಬಾಳ್ ರೋಡಲ್ಲಿ ಹಿಂಗೆ ತಿರುಗಿಕೊಂಡ್ರೆ ಯಶವಂತಪುರ ಕಡೆ ಹೋದರೆ ರಾಮನ್ ಇನ್ಸ್ಟಿಟ್ಯೂಟ್ ಅಂತ ದೊಡ್ಡ ಬೋರ್ಡ್ ಹಾಕಿದೆ. ಅಲ್ಲೆಲ್ಲ ವಿಜ್ಞಾನಿಗಳು ಸ್ಟಡೀಸ್ ಮಾಡ್ತಾರೆ, ರಿಸರ್ಚ್ ಇನ್ಸ್ಟಿಟ್ಯೂಟ್ ತೆಗೆದಿದ್ದಾರೆ. ಯಾಕೆ? ಅವ್ರು ಬೆಂಗಳೂರಿನವರು, ಅದಕ್ಕೆ. ಸೊ ರಾಮನ್ ಇನ್ಸ್ಟಿಟ್ಯೂಟ್, ರಾಮನ್ ಏನು ಮಾಡಿದರು? ಬೆಳಕನ್ನೇ ನೋಡಿದ್ರು, ಕಂಡಿಡಿದ್ರು, ಅದಕ್ಕೂ ನೊಬೆಲ್ ಪ್ರಶಸ್ತಿ ಸಿಕ್ತು. ನೋಡಿದ್ರ? ಬರೀ ಬೆಳಕನ್ನು ನೋಡಿದ್ದಕ್ಕೆ, ಬೆಳಕು ಏನೇನು ಅಂತ ಕಂಡಿಡ್ದಿದ್ದಕ್ಕೆ. ಹಿಂಗೆ ಇನ್ನೂ 1,00,000 ಸಂಶೋಧನೆ ಮಾಡ್ಬೋದು, ಲಕ್ಷ ರೀತಿಯಲ್ಲಿ. ಅವರು 2 ಮಾಡಿದ್ದಾರೆ ಅಷ್ಟೇ, 2 ನೊಬೆಲ್ ಪ್ರಶಸ್ತಿ ಸಿಕ್ತು. ಆದ್ದರಿಂದನೇ ಈಗೆಲ್ಲ ವಿಮಾನ ಏನೇನೋ ಓಡ್ತಾ ಇದ್ದಾವಲ್ಲ, ಟ್ರೈನು ಎಲ್ಲ ಆ ರಾಮನ್ ಎಫೆಕ್ಟಿಂದನೇ ಅಪ್ಲೈ ಮಾಡಿ ಇವತ್ತೇನೇನು ವೆಹಿಕಲ್ಸ್ ಎಲ್ಲ ಓಡ್ತವಲ್ಲ, ಅದರ ಎಫೆಕ್ಟ್ ಪರಿಣಾಮ. ಅವ್ರು ಕಂಡಿಡ್ದಕ್ಕೆ ಇವೆಲ್ಲ ಆಗಿರೋದು. ಅವ್ರು ಕಂಡಿಡ್ದೆ ಹೋಗಿ ಇವೆಲ್ಲ ಆಗ್ತಿದ್ದಿಲ್ಲ. ಹಾಗೆ ವಿಜ್ಞಾನಿಗಳ ಸಂಶೋಧನೆ ಜನೋಪಕಾರಿಯಾಗಿರ್ತದೆ, ಲೋಕೋಪಕಾರಿಯಾಗಿರ್ತದೆ. ಆದ್ದರಿಂದ ನೀವೆಲ್ಲ ಏನಾಗಬೇಕು? ವಿಜ್ಞಾನಿಗಳಾಗಬೇಕು, ಸೈಂಟಿಸ್ಟ್ ಆಗಬೇಕು, ರಿಸರ್ಚ್ ಮಾಡಬೇಕು, ಸಂಶೋಧನೆಯ ಮನಸ್ಸನ್ನು ನಿಮ್ಮ ತಲೆಗೆ ಹಾಕೋಬೇಕು. ಅದಕ್ಕೆ ಏನು ಮಾಡಬೇಕು? ನಿತ್ಯ ನಮ್ಮ ಜೀವನದ್ದೇ ಇದನ್ನೇ ಗಮನಿಸ್ತಾ ಹೋಗ್ಬೇಕು. ಇವರಿಬ್ಬರು ಬೆಳಕು ಮತ್ತು ಕತ್ತಲೆಯನ್ನು ಕಂಡಿಡಿದು ಇವರೇನು ಮಾಡಿದರು? ವಿಜ್ಞಾನಿಗಳಾದರು. ಇದೇ ಬೆಳಕನ್ನೇ, ಇದೇ ಕತ್ತಲೆಯನ್ನೇ ಅಲ್ಲಮ ಪ್ರಭುದೇವರು ನೋಡ್ತಾ ಇದ್ದರು. ಅಪರಿಮಿತದ ಕತ್ತಲೆಯೊಳಗೆ ವಿಪರೀತದ ಬೆಳಗ ಇಕ್ಕಿದವರು ಯಾರೋ ಯಾರೋ. ಇವರು ಬೆಳಕಿಗಷ್ಟೇ, ಬೆಳಕಿನ ಶಕ್ತಿಗಷ್ಟೇ ಸೀಮಿತವಾದರು. ಯಾರು? ಐನ್ಸ್ಟೈನು, ರಾಮನ್ನು. ಅಲ್ಲಮ ಪ್ರಭುದೇವರು ಅದರ ಆಚೆಗೆ ಈ ಬೆಳಕೆಲ್ಲಿಂದ ಬಂತು, ಈ ಕತ್ತಲೆಯಲ್ಲಿಂದ ಬಂತು, ಆ ಮೂಲ ಯಾರು? ಇಕ್ಕಿದವರು ಯಾರೋ, ಬೆಳಗೂ ಅದೇ ಕತ್ತಲೆಯೂ ಅದೇ, ಆನೆಯು ಸಿಂಹವು ಒಂದಾಗಿ ಉಂಬುದ ಕಂಡು ನಾನು ಬೆರಗಾದೆ. ನಾವಂತೀವಿ ಲೋಕದಲ್ಲಿ ಕತ್ಲೆಗೂ ಬೆಳಕಿಗೂ ಶತ್ರುತ್ವ ಅಂತ, ಸಿಂಹಕ್ಕೂ ಆನೆಗೂ ಶತ್ರುತ್ವ ಅಂತ. ಹಂಗಿಲ್ಲ ಅಂತಾರೆ ಅಲ್ಲಮ ಪ್ರಭುದೇವರು. ಅವೆರಡು ಒಂದೇ, ಅಣ್ಣ ತಮ್ಮ, ಅಕ್ಕ ತಂಗಿ ಅಂತಾರ. ಆನೆಯು ಸಿಂಹವು ಒಂದಾಗಿ ಉಂಬುದ ಕಂಡು ನಾನು ಬೆರಗಾದೆ. ಇವೆರಡೂ ಸೃಷ್ಟಿ ಮಾಡೋರು ಯಾರು? ಆ ಪರಮಾತ್ಮ. ಇದು ಬಂದದ್ದೆಲ್ಲಿಂದ? ಆ ಮೂಲದಿಂದ. ಅವುಗಳ ನಡುವೆ ದ್ವೇಷವಿಲ್ಲ, ವೈರತ್ವ ಇಲ್ಲ. ಆ ಕಾರಣವಾಗಿ ಋಷ್ಯಾಶ್ರಮದಲ್ಲಿ ಎಲ್ಲಿ ಗುರುಗಳಿರ್ತಾರೆ, ಎಲ್ಲಿ ಮಹಾತ್ಮರಿರ್ತಾರೆ, ನಾಯಿ ಬೆಕ್ಕು ಒಟ್ಟಿಗೆ ಆಟ ಆಡ್ತಾವೆ. ನಾನು ಪ್ರತ್ಯಕ್ಷ ನೋಡಿದೆ. ನಾ ತಪಸ್ಸು ಕೂತಿದ್ದೆ. ಸೊಗಲ ಅಂತ ಒಂದು ಊರದ, ಬೆಳಗಾಂ ಜಿಲ್ಲೆಯೊಳಗೆ. ಗೊತ್ತೇನಾ? ವೆರಿ ಗುಡ್. ಎಲ್ಲೈತಿ ನಿಮ್ಮೂರು? ಸೊಗಲದಿಂದ ಎಷ್ಟು ದೂರ? ಯಾವ್ರ? ನೀವು ಹೋಗಿದೀಯಾ? ಸೊಗಲಕ್ಕೆ ಹೋಗಿದೀಯಾ? ಅಲ್ಲಿಗೆ ಹೋಗಿದೀಯಾ ನೀನು? ಎಷ್ಟು ಸಲ ಹೋಗಿದೀಯಾ? ಸೊಗಲಿಂದ ಎಷ್ಟು ದೂರ? ಅಲ್ಲೇ ಇದ್ದಾರಂತವ್ರು. ಸೊಗಲು ಊರಾಗ ಇದ್ದೀರಾ? ಬೆಟ್ಟದ ಮೇಲೆ? ವೆರಿ ಗುಡ್. ಕೂಡು, ಅಲ್ಲಿದೆ. ಈಗ ಹೇಳ್ತಾ ಇದ್ದೀನಿ, ಕೂಡು. ಆ ಸೊಗಲದಾಗ ನಾನು 1 ತಿಂಗಳು ತಪಸ್ಸು ಕೂತಿದ್ದೆ. ಮೇಲೆ ಒಂದು ನೀರು ಧುಮುಕ್ತತ, ಕೆಳಗೆ ಒಂದು ನೀರು ಧುಮುಕ್ತತ. ಅಲ್ಲಿ ಮಧ್ಯರಾತ್ರಿ 2 ಗಂಟೆಗೆ ಅಲ್ಲಿ ಸ್ನಾನ ಮಾಡ್ತಿದ್ದೆ ನಾನು. ಆ ನೀರಿಗೆ ಅಲ್ಲಿ ಹೋಗಿ, ಇಡೀ ನಿರ್ಜನ, ಅಲ್ಲಿ ಯಾರೂ ಇರೋದಿಲ್ಲ. ಅಲ್ಲಿ ಮಧ್ಯರಾತ್ರಿ 2 ಗಂಟೆಗೆ ಅಲ್ಲಿ ತಪಸ್ಸು ಮಾಡ್ತಿದ್ದೆ, ಸ್ನಾನ ಮಾಡ್ತಿದ್ದೆ. ಸ್ನಾನ ಮಾಡಿ ದಂಡೆ ಮೇಲೆ ಬಂದು ಅಲ್ಲಿ ಮಹಾಲಿಂಗೇಶ್ವರ ದೇವಾಲಯ ಅಂತಿದೆ. ಆ ದೇವಾಲಯದ ಮುಂದೆ ಒಂದು ಕಟಾಂಜನ ಕಟ್ಟಿದ್ದಾರೆ, ಕಟ್ಟಡದ ಕಟ್ಟೆ. ಅಲ್ಲಿ ಧ್ಯಾನಕ್ಕೆ ಹಿಂಗೆ ಕೂತ್ಕೋತಿದ್ದೆ. ಅಲ್ಲೆಲ್ಲ ಗಿಡ ಮರಗಳಿಗೆಲ್ಲ ಕಟಾಂಜನ ಕಟ್ಟೆ ಎಲ್ಲ ಕಟ್ಟಿದ್ದಾರೆ.
ಅಲ್ಲಿ ಮೇಲೆ ಸ್ವಲ್ಪ ದೂರ ಹೋದ್ರೆ ಒಂದು ಗುಹೆ ಅದ. ಆ ಗುಹೆ ಒಳಗೆ ಒಬ್ಬರು ಸ್ವಾಮಿಗಳು ಧ್ಯಾನಕ್ಕೆ ಕೂತಿರ್ತಿದ್ರು. ಅಲ್ಲಿ ನಾನು ಇಲ್ಲೆಲ್ಲ ಇಡೀ ಹೂವು ಎತ್ತಕ್ಕೆ ಏನು ಮಾಡ್ತಾಯಿದ್ದೆ, ಈ ದುಂಬಿಗಳು ಎಲ್ಲ ಹೂಗಳನ್ನು ಎಂಜಲು ಮಾಡಿಬಿಡ್ತಾವ ಮಕರಂದ ಹೀರಕ್ಕೆ. ಅದಕ್ಕೆ ಅವು ಮಕರಂದ ಹೀರಕ್ಕೆ ಮುಂಚೆ ನಾನು ಹೂವು ಎತ್ಕೊಂಬರ್ಬೇಕಂತೇಳಿ ಒಂದು ದಿವಸ 2 ಗಂಟೆಗೆ ಸ್ನಾನ ಮಾಡಿ ಜಪ ತಪ್ಪ ಕೂತ್ಕೋತಿದ್ನಲ್ಲ, ಆವಾಗ ಪೂಜೆಗೆ ಪತ್ರ ಪುಷ್ಪ ಇಲ್ಲ. ಅದಕ್ಕೆ 4 ಗಂಟೆಗೆ ಎದ್ದೋದೆ. ಪತ್ರೆ ಬಿಡಿಸ್ಕೊಂಬರೋಣ ಅಂತ ಒಂದು ಜೋಗಳಿಗೆ ಹಾಕ್ಕೊಂಡು ಆ ಬೆಟ್ಟದ ಮೇಲೇ ನಡ್ಕೋಂತ ಹೋದೆ. ಚುಮ್ಮು ಕತ್ತಲೆ ಬೆಳಕು. ನಾನು ಅಲ್ಲಿ ಹೋದರೆ ಅವು ಇಟ್ಟಿಟ್ಟಿಟ್ಟು ಪುಟ್ಟು ಹೂಗಳು, ಕೋಟಿ ಹೂಗಳಲ್ಲಿ ಎಲ್ಲ ಇಟಿಟೆ ಗಿಡ, ಅಲ್ಲೆಲ್ಲ ಇಟಿಟಿಟ್ಟು ಎಲ್ಲಿ ಹೂ ಅಂತಾರೆ, ಪುಟ್ಟು ಹೂಗಳವು. ಅಲ್ಲಿ ಬಿಡಿಸ್ಕೋಬೇಕು ಅಂತ ಹೋದ್ರೆ ನನಗಿಂತ ಮುಂಚೆ ಕೋಟಿ ಜೇನು ದುಂಬಿ ಎಲ್ಲದರಲ್ಲೂ ಮಕರಂದ ಹೀರ್ತಾ ಇದ್ದಾವೆ. ಹೀರ್ಕೊಂಡು ಹೋಗ್ತಾ ಇದ್ದಾವೆ ವೇಗವಾಗಿ. ನಾನು ನೋಡಿದೆ, ಅಬ್ಬಾ, ಬೆಳಗ್ಗೆ 4 ಗಂಟೆಗೆ ಆಗಲೇ ಅವು ಮಕರಂದ ಹೀರ್ಕೊಂಡು ಮುಂದೆ ಹೋಗ್ತಾ ಇದ್ದಾವೆ. ಕೋಟಿ ಜೇನು ಹುಳುಗಳು. ಮತ್ತು ನನಗೆ ಎಲ್ಲಿ ಹೂವು? ಅವು ಮುಟ್ಟದಿಲ್ಲದೆ ಇರೋ ಹೂವು ನನಗೆಲ್ಲಿ ಸಿಗಬೇಕು? ನಾನು ನೋಡಿದೆ, ಆಹಾ ಪರಮಾತ್ಮ, ನಿನ್ನ ಸೃಷ್ಟಿ ಅಪಾರ ಅಪ್ಪ. ನಿನ್ನ ಸೃಷ್ಟಿಯನ್ನು ನಾವು ಭೇದಿಸಲಾರೆವು, ಇದನ್ನು ನಾವು ತಿಳಿಯಲಾರೆವು ಅಂತ ಅಂದ್ಕೊಂಡು ಹೂವು ಬಿಡಿಸೋದನ್ನೇ ಬಿಟ್ಟೆ. ಪರಮಾತ್ಮನ ಸೃಷ್ಟಿನೇ ಹಂಗೈತಿ ಅಂದ್ಕೊಂಡು ಅವನೇನಲ್ಲಿ ಪೂಜೆ ಹೂವು ಅರಳುತ್ತವಲ್ಲ, ಅಲ್ಲೇ ಅವನು ಪೂಜೆ ಅವನೇ ಮಾಡ್ಕೊತಾವನೇ. ಆ ಹೂಗಳನ್ನು ಸೃಷ್ಟಿ ಮಾಡಿರೋದು ಯಾಕೆ? ಅವು ಜೇನು ಹುಳುಗಳಿಗೆ ಆಹಾರ ಬೇಕಲ್ಲ, ಅವಕ್ಕೆ ಕೊಟ್ಟನ. ಈ ಜನ ಬಂದು ಹೂವು ಬಿಡಿಸ್ಕೊಂಡು ಹೋಗ್ಬಿಡ್ತಾರೆ. ಬಿಡಿಸ್ಕೊಂಡು ಹೋಗ್ರೆ ಜೇನು ಉಪವಾಸ ಇರಬೇಕಾಗ್ತದೆ. ಅದಕ್ಕೆ ಬೇಗ ಅರಳಿಸ್ಬಿಟ್ಟು ನೀವೆಲ್ಲ ತೊಗೊಂಡೋಗಿ ಕುಡ್ಕೊರಿ ಅಂಥೇಳಿ ಹೂಗಳನ್ನು ಬೇಗ ಅರಳಿಸ್ತಾನೆ. ಅವು ಬೇಗ ಜೇನು ಮಧು ಬಿಂದು ಊಟ ಮಾಡಿಬಿಡ್ತಾವೆ. ಸರಿ, ಅಲ್ಲಿ ಆಮೇಲೆ ಒಂದು ದಿವಸ ಒಮ್ಮೆ ಇಡೀ ಬೆಟ್ಟ ಗುಡ್ಡನೆಲ್ಲ ತಿರುಗಾಡ್ಕೊಂಬರೋಣ ಅಂಥೇಳಿ ಹೊರಟೆ. ಇಲ್ಲೇನಿದೆ ಅಂದ್ಕೊಂಡು ನೋಡಿಕೊಂಡು ಮೆಟ್ಲು ಕಂಡು ಒಂದು ಕಡೆ ಹಂಗೆ ಹೊರಟೆ. ಅಲ್ಲಿ ಹೋದರೆ ಒಂದು ಗುಹೆ. ಅಲ್ಲಿ ಒಬ್ಬರು ಸ್ವಾಮಿಗಳು ಕೂತಿದ್ರು. ಅವರು ನನ್ನನ್ನು ನೋಡಿದ್ರು. ಅವರು ನಾನು ದಿನ ತಪಸ್ಸು ಕೊಡ್ತಿದ್ನಲ್ಲ, ನನಗೆ ಅವ್ರು ಗೊತ್ತಿಲ್ಲ, ಅವ್ರಿಗೂ ನಾನು ಗೊತ್ತು. ದಿನ ನಾನೆಲ್ಲ ಧ್ಯಾನ ಕೊಡೋದ್ಮೇಲೆ ಅವರೆಲ್ಲ ನೋಡಾರೆ. ಸರಿ, ನಾನಲ್ಲೋದೆ, ಬರ್ರಿ ಗುರುಗಳ ಅಂತ ಎದ್ದು ಓಡಿ ಬಂದರು. ಸರಿ, ಕೂತ್ಕೊಂಡೆ. ಅವರು ನನ್ನನ್ನು ಕೂತ್ಕೊಂಡ್ರು. ಗುಹೆ ತೋರಿಸ್ತೀನಿ ಬರ್ರಿ, ಒಳಗೆ ಹೋಗೋಣ ಅಂದರು. ಒಳಗೆ ಗುಹೆ ಕರ್ಕೊಂಡೋದ್ರು. ಎಂಥ ವೈಭವದ ಗುಹೆ ಅದರೊಳಗೆ. ಭಾಳ ಮಹೋನ್ನತವಾದ ಗುಹೆ, ಭಾಳ ಅದ್ಭುತವಾದ ಗುಹೆ. ಅಲ್ಲಿ ಧ್ಯಾನ ಮಾಡಲಿಕ್ಕೆ ಅದಕ್ಕಿಂತ ಸುಂದರವಾದ ಗುಹೆ ಇನ್ನೊಂದಿಲ್ಲ. ಹಿಂಗೆ ನಡ್ಕೊಂಡು ಕರ್ಕೊಂಡು ಹೋದರು. ನಡ್ಕೊಂತ ಹೋದುವ ಬೆಟ್ಟದೊಳಗೆ. ಹಿಂಗೆ ಹೋದ್ರೆ ಅದು ಮತ್ತು 3 ಕವಲು, ಇತ್ತಗೊಂದು ಹಿಂಗೆ ದಾರಿ. ಆ ಒಳಗೆ ಇನ್ನೂ ಹಿಂಗೆ ದಾರಿ ಹೋಗ್ತಾನೆ ಇರ್ತಾವೆ. ಒಂದು ದಾರಿಲಿ ಕರ್ಕೊಂಡು ಹೋದ್ರು. ಹಿಂಗೆ ಹೋದ್ವಿ. ಅಲ್ಲಿ ಒಂದು ಪೀಠ, ಈಗ ಹೆಂಗೆ ನಾವು ಕುರ್ಚಿ ಮೇಲೆ ಕೂತಿದ್ವಲ್ಲ ಹಂಗೊಂದು ಪೀಠ. ಅವರು ಒಂದು ಟಾರ್ಚ್ ಹಾಕೊಂಡು ಕರ್ಕೊಂಡು ಹೋದರು. ಸರಿ, ಕರ್ಕೊಂಡು ಹೋದರು. ಪೀಠದ ಮೇಲೆ ಕೂತ್ಕೊಡ್ರಿ ಗುರುಗಳ ಅಂದರು. ಕೂತೆ ಅವ್ರು ಟಾರ್ಚ್ ಆಫ್ ಮಾಡಿಬಿಟ್ರೆ ನನಗೆ ನಾನೇ ಕಾಣಲ್ಲ. ಈ ಹೊರ ಜಗತ್ತು ಐತೋ ಇಲ್ಲೋ ಅದ ತಿಳಿಯಂಗಿಲ್ಲ. ಹೊರಗಿನ ಜಗತ್ತಿನ ಯಾವ ಶಬ್ದ, ಹಕ್ಕಿ ಪಕ್ಷಿ ವಿಮಾನ ಅವು ಇವು ಈ ಜಗತ್ತಿದೆ ಇಲ್ಲ ಅದ ತಿಳಿಯಂಗಿಲ್ಲ. ನಿಶ್ಶಬ್ದ, ಮೌನ. ಮತ್ತು ನಾನಿದ್ದೀನ ಇಲ್ಲ, ಮುಟ್ಟಿಕೊಂಡ್ರಷ್ಟೇ ನಾ ಇದ್ದೀನಿ. ಇಲ್ಲದೆ ಹೋದರೆ ನಾನಿದ್ದೀನಿ ಅನ್ನೋದು ಇಲ್ಲ. ನಾನು ಎದುರಿಗೆ ಸ್ವಾಮಿಗಳು ಇದ್ದಾರೆ, ಕರ್ಕೊಂಬಂದಾರ, ಅವ್ರು ಇದ್ದಾರೆ ಅನ್ನೋದು ಇಲ್ಲ. ಇದು ಧ್ಯಾನ. ಆಹಾ, ಎಂಥ ಅದ್ಭುತ ಲೀಲೆಯಪ್ಪ ಪರಮಾತ್ಮ. ಎಂಥ ಧ್ಯಾನದ ಸ್ಥಳಕ್ಕೆ ನಮ್ಮನ್ನು ಕರ್ಕೊಂಬಂದು ಧ್ಯಾನ ಮಾಡಿಸ್ತಾ ಇದೆಯಲ್ಲ. ಎಲ್ಲವನ್ನೂ ಕೈವಶ ಮಾಡ್ತಾ ಇದೆಯಾ. ಏನೇನು ಬೇಕು ಎಲ್ಲವನ್ನೂ ಅವನು ಕೈವಶ ಮಾಡ್ತಾನೆ. ಎಲ್ಲೆಲ್ಲಿ ಹೋಗಿ ತಪಸ್ಸು ಕೂತ್ಕೊಂಡ್ರೆ ಹಂಗೆ ವಿಸ್ಮಯವಾದಂಥ ಜಗತ್ತನ್ನು ಅವನು ದರ್ಶನ ಮಾಡಿಸ್ತಾನೆ. ವಿಸ್ಮಯವಾದದ್ದೆಲ್ಲವನ್ನೂ ಅವನಾಗ ಕೊಟ್ಬಿಡ್ತಾನೆ. ಅವನು ಎಷ್ಟು ಕೊಡ್ತಾನಂದ್ರೆ ಹೇಳೋಕ್ಕೆ ಬರೋಂಗಿಲ್ಲ. ಪರಮಾತ್ಮ ಎಷ್ಟು ತನ್ನ ಭಕ್ತರಿಗೆ ಕೊಡ್ತಾನೆ ಅದನ್ನು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಕೊಟ್ಟು ಬಿಡ್ತಾನೆ. ಸರಿ, ಧ್ಯಾನ ಮಾಡಿದ್ವು. ಗುರುಗಳ ಅಂದರು. ಏನು ರೀ ಗುರುಗಳ ಅಂದೆ. ಕೂಡ್ತೀರಿ, ಹೋಗೋಣ. ನನಗಂತೂ ಭಾಳ ಸಂತೋಷ ಆಗದ, ಧ್ಯಾನ ಆನಂದ ಆಗೈತೆ ಅಂದ. ಮತ್ತು ಒಂದಷ್ಟು ಹೊತ್ತು ಕೂತು ಆಮೇಲೆ ಅವ್ರಿಗೆ ಯಾರೋ ಭಕ್ತರು ಭೇಟಿಗೆ ಬರೋರಿದ್ದರು. ಅದು ಅವ್ರ ನೆನಪಾತು. ನೋಡಿದ್ರೆ ಮನ್ಸಿನಿಗೆ ಏನಾಗ್ತದೆ, ದುಡ್ಡಿದ್ರೆ ತಿಜೋರಿಗೆ ದುಡ್ಡದ. ನಾವು ಧ್ಯಾನಕ್ಕೆ ಕೂತ್ರು, ತಿಜೋರಿಗೆ ದುಡ್ಡದ, ನನ್ನ ಮಗ ತೊಗೊಂಡೋಗ್ಬಿಟ್ರೆ
ಧ್ಯಾನ ಕೂತು ನನ್ನ ಹೆಂಡತಿ ತೊಗೊಂಬಿಟ್ರೆ ಧ್ಯಾನ ಆಗಂಗಿಲ್ಲ. ಕಿಳಿ ಕೈ ಎಲ್ಲಿಟ್ಟಿದ್ದೀನಿ, ನನ್ನ ಸೊಟ್ಟೆ ಹಾಕೊಂಡಿದ್ದೀನಿ. ಮನ್ಸನಿಗೆ ಏನಾಗ್ತದೆ, ಸಂಪತ್ತಿದ್ರೆ ಧ್ಯಾನ ಆಗಂಗಿಲ್ಲ. ನನ್ನ ಹೆಂಡತಿ ಮಕ್ಕಳು ತೊಗೊಂಡು ಹೋಗ್ಬಿಟ್ರೆ ಅವರು ಹೆಂಗೋ ಅಂದೊಂದು ಖರ್ಚು ಮಾಡಿಬಿಡ್ತಾರೆ. ಹಂಗೆ ಇವರು ಸ್ವಾಮಿಗಳಿಗೆ ಏನಾಯಿತು, ನಾನು ನೋಡೋಕೆ ಬರೋರದಾರ ನೆನಪಾತು, ಇವ್ರುಗಳೇ ಹೋಗೋಣ. ಸರಿ ಬಂದು, ಸರಿ ಅವ್ರು ನೋಡೋಕೆ ಬರೋರು ಇನ್ನೂ ಬಂದಿದ್ದಿಲ್ಲ. ಹಿಂಗೆ ಮಾತಾಡ್ತಾ ಕೂತ ಕಾಲಕ್ಕೆ ನಾನು ಕಣ್ಣು ಎದುರುಗಲ್ಲ ದೃಶ್ಯ ಕಾಣ್ತು. ಒಂದು ಗಿಳಿ ಆ ಬೆಕ್ಕನ ಮೇಲೆಲ್ಲ ಹಿಂಗೆ ಹೊರಳಾಡ್ತದೆ. ಗಿಳಿ ಬೆಕ್ಕ ಮಲ್ಗದ ಅದ್ರ ಮೇಲೆಲ್ಲ ಹೊರಳಾಡ್ತದೆ. ಈ ಬೆಕ್ಕ ನಾಯಿ ಮಲ್ಗದ ಆ ನಾಯಿ ಮೇಲೆಲ್ಲ ಹೊರಳಾಡ್ತದೆ. ಗಿಳಿ ಬೆಕ್ಕು ಎಲ್ಲ ನಾಯಿ ಮೇಲೆಲ್ಲ ಹೊರಳಾಡ್ತಾವೆ. ಮೂರೂ ಒಂದಕ್ಕೊಂದು ಮುದ್ದು ಮಾಡ್ತಾ ಇದ್ದಾವೆ. ನಾನು ನೋಡಿದೆ, ಸ್ವಾಮಿಗಳೇ ಅಂದೆ. ಇವೇ ನನ್ನ ಫ್ರೆಂಡ್ಸು ಅಂದರು. ಇವರು ಅವನು ಭಾಳ ಪ್ರೀತಿ ಮಾಡ್ತಾವ್ರ, ಅವು ಇವ್ರನ್ನ ಭಾಳ ಪ್ರೀತಿ ಮಾಡ್ತಾವೆ. ಆ ಗಿಳಿ ಬೆಕ್ಕು ನಾಯಿ ಅದ್ರ ಮುಂದೆ ಹೇಳ್ತೀನಿ ಸ್ವಲ್ಪದ್ರಾಗ. ಅಂದ್ರೇನು, ಈಗ ನಾವಿಲ್ಲೆಲ್ಲ ನೋಡಿದಾಗ ಏನು ಮಾಡ್ತೀವಿ, ಬಸವಣ್ಣವರು ಒಂದು ವಚನದಲ್ಲಿ ಬರೀತಾರೆ, ಹಂಜರ ಬಲ್ಲಿತ್ತೆಂದು ಅಂಜದೆ ಓದುವ ಗಿಳಿಯೇ, ನಿನ್ನ ಮನದಲ್ಲಿ ಮಾಯಾ ಮಂಜರ ಕೊಲುವಡೆ ಹಂಜರ ಕಾವುದೇ. ಯಾವಾಗ ಬೆಕ್ಕ ಬಂದು ಆರಿಸ್ಕೊಂಡು ಹೋಗ್ಬಿಡ್ತದೋ ಗೊತ್ತಿಲ್ಲ, ಪಂಜದಲ್ಲಿ ಕೂತ್ಕೊಂಡು ನೀನು ಓದ್ತಾ ಇದೀಯಾ. ಹಂಜರ ಬಲ್ಲಿತ್ತೆಂದು ಓದುವ ಗಿಳಿಯೇ. ಒಂದು ಬೆಕ್ಕ ಹಂಜರದಲ್ಲಿ ಕೂತು ಓದ್ತಾ ಇರ್ತದೆ ಗಿಳಿ, ಆದರೆ ಆ ಗಿಳಿಯನ್ನು ಯಾವಾಗ ಬೆಕ್ಕು ಬಂದು ಆರಿಸ್ಕೊಂಡು ಹೋಗ್ತದೋ ಗೊತ್ತಿಲ್ಲ. ಹಂಗೆ ಬೆಕ್ಕ ಗಿಳಿ ಇವೆಲ್ಲ ಆಗ್ತದೆ. ಮುಗಿಸ್ಬಿಡ್ತೀನಿ. ಸೊ ಏನದಲ್ಲ, ಈ ಗಿಳಿ ಬೆಕ್ಕ ಹೊರಗೆ ಶತ್ರುತ್ವ, ನಾಯಿ ಬೆಕ್ಕು ಶತ್ರುತ್ವ. ಆದರೆ ಒಬ್ಬ ತಪಸ್ವಿಯ ನಡುವೆ ಸನ್ನಿಧಿಯಲ್ಲಿ ನಾಯಿ ಬೆಕ್ಕು ಗಿಳಿ ಎಲ್ಲ ಒಂದಕ್ಕೊಂದು ಮುದ್ದಾಡ್ತವೆ. ಅದನ್ನೇ ಅಲ್ಲಮಪ್ರಭುದರು ಹೇಳ್ತಾರೆ, ಆನೆಯು ಸಿಂಹವು ಒಂದಾಗಿ ಒಂಬುದ ಕಂಡು ನಾನು ಬೆರಗಾದೆ ಪರಮಾತ್ಮ ಲೋಕದ ಕಣ್ಣಿನಲ್ಲಿ ಶತ್ರುತ್ವ, ಜ್ಞಾನದಲ್ಲಿ ತಿಳಿದು ನೋಡಿದ್ರೆ ಇಲ್ಲಿ ಶತ್ರುಗಳಿಲ್ಲ, ವೈರ ಇಲ್ಲ. ಆದ ಕಾರಣ ಗುರುಗಳು ಹೇಳ್ತಾರೆ, ದ್ವೇಷ ಮಾಡಬೇಡ್ರಿ, ಅಸೂಯೆ ಮಾಡಬೇಡ್ರಿ. ಅದು ನೀನು ಹಾಕ್ಕೊಂಡಿರೋದು ನಿನ್ನ ಮನಸ್ಸಿಗೆ, ಈ ದೇಹದ ಜೊತೆಯಲ್ಲಿ ನೀನು ಪಡ್ಕೊಂಡಿರೋದು. ಪರಮಾತ್ಮ ಸೃಷ್ಟಿಯಲ್ಲಿ ದ್ವೇಷ ಇಲ್ಲ, ಅಸೂಯೆ ಇಲ್ಲ, ವೈರತ್ವ ಇಲ್ಲ. ಇದು ಅಲ್ಲಮಪ್ರಭುದೇವರು. ಬೆಳಕಿಗೆ ಕತ್ತಲಿಗೆ ವೈರತ್ವ ಇಲ್ಲ, ಇದು ಅಲ್ಲಮಪ್ರಭುದೇವರು. ಇದೆಲ್ಲ ಕೊಟ್ಟವನು ಯಾರು? ಆ ಪರಮಾತ್ಮ. ಇವರು ಬೆಳಕು ಕತ್ತಲೆಯಲ್ಲಿ ಏನು ಕಂಡುಹಿಡಿದ್ರು? E=mc² ಕಂಡುಹಿಡಿದ್ರು. ರಾಮನ್ ಎಫೆಕ್ಟನ್ನು ಕಂಡುಹಿಡಿದ್ರು. ಅಲ್ಲಮಪ್ರಭುದೇವರು ಏನನ್ನು ಕಂಡುಹಿಡಿದ್ರು? ಈ ಜಗತ್ತಿನಲ್ಲಿ ಶತ್ರುತ್ವ ಇಲ್ಲ, ವೈರತ್ವ ಇಲ್ಲ. ನಾವು ಎಲ್ಲರನ್ನ ಪ್ರೀತಿಸು, ಎಂಥವರನ್ನು ಪ್ರೀತಿಸು. ಈ ಸೃಷ್ಟಿಯಲ್ಲಿ ಪರಮಾತ್ಮ ಎಲ್ಲವನ್ನು ಕೊಟ್ಟಿದ್ದಾನೆ. ನಾವು ಕೃತಕವಾಗಿ ನಾವು ವೈರತ್ವವನ್ನು ಸೃಷ್ಟಿಸಿಕೊಂಡಿದ್ದೇವೆ. ಇಂತಹ ಅಲ್ಲಮಪ್ರಭುದೇವರನ್ನು ಪಡೀಲಿಕ್ಕೆ ಈಶ್ವರ ಪ್ರಭು ಮತ್ತು ಮಲ್ಲಮ್ಮ ದೇವಿ ರಾಣಿ ದಂಪತಿಯರು ಅರಮನೆಯಲ್ಲಿ 3 ತಿಂಗಳುಗಳ ಕಾಲ ಪೂಜಾ ವ್ರತೆಯನ್ನು ಮುಂದುವರಿಸಿದ್ದಾರೆ. ಆ ಪೂಜಾ ಭಕ್ತಿ ಯಾವ ರೀತಿಯಾಗಿರ್ತದೆ ಅನ್ನೋದನ್ನು ನಾಳೆ ಹೇಳ್ತೀನಿ. ಈಗ ಅಮ್ಮ ಮಾತಾಡ. ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್, ವ್ಯಾಲ್ಯುಬಲ್ ಸಬ್ಸ್ಕ್ರೈಬರ್. ನೀವು ಆಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು. ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಅಲ್ಲಿ ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನನ್ನು ಒತ್ತಿ. ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ. ಕನಿಷ್ಠ 10 ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ.